10 ಗಂಟೆ 450 ಕಿಲೋಮೀಟರ್ ಒಂದು ರಾತ್ರಿಯಲ್ಲಿ ಸಿಟಿ ರವಿ ರೌಂಡ್ಸ್ ಹಳ್ಳಿ ಅರಣ್ಯ ನಿರ್ಜನ ಪ್ರದೇಶ ಕಲ್ಲಿನ ಕ್ರಷರ್ಗಳ ಬಳಿ ಓಡಾಡಿಸಿದ್ದಾರೆ. ಇಡೀ ರಾತ್ರಿ ಸಿಟಿ ರವಿಗೆ ಪೊಲೀಸರು ಊಟವನ್ನ ಕೊಡ್ಲಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಉಪಹಾರವನ್ನ ನೀಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಉಪಹಾರವನ್ನ ನೀಡಿದ್ರ ಬಗ್ಗೆ ಮಾಹಿತಿ ಇದೆ. ಬೆಳಗ್ಗೆ 8 ಗಂಟೆಗೆ ಪೊಲೀಸರು ಸಿಟಿ ರವಿಗೆ ರೌಂಡ್ಸ್ ಅನ್ನ ಮಾಡಿಸಿದ್ರ ಬೇಕು ಅಂತ ರಾಜಕೀಯ ಒತ್ತಡಕ್ಕೆ ಮಣಿದು ಸಿಟಿ ರವಿಗೆ ನರಕ ದರ್ಶನ ಮಾಡಿಸಿದ್ರ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿಟಿ ರೌಂಡ್ಸ್ ವಿಚಾರ. ಇದೀಗ 10 ಗಂಟೆಗಳ ಕಾಲ 450 ಕಿಲೋಮೀಟರ್ ಒಂದೇ ರಾತ್ರಿಯಲ್ಲಿ ಸಿಟಿ ರವಿ ಅವರನ್ನ ಕರ್ಕೊಂಡು ಹಳ್ಳಿ ಅರಣ್ಯ ನಿರ್ಜನ ಪ್ರದೇಶ ಕಲ್ಲಿನ ಕ್ರಷರ್ ಈ ಭಾಗಗಳಲ್ಲಿ ಓಡಾಡಿಸಿದ್ದಾರೆ. ಇಡೀ ರಾತ್ರಿ ಏನ್ ನಡೀತು ಅನ್ನೋದು. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಇದನ್ನ ಸಿಟಿ ರವಿ ಅವರು ಹೇಳಿದ್ರು ಕೂಡ ಮಾಧ್ಯಮದ ಮುಂದೆ ಮಾತನಾಡಬೇಕಾದ್ರೆ ಇವೆಲ್ಲವನ್ನು ಕೂಡ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಅವ್ರು ಮಾಡಿದ್ದಾರೆ. ಜೊತೆಗೆ ಪೊಲೀಸರಿಗೆ ಆಗಾಗ ಕರೆ ಬರ್ತಾ ಇತ್ತು, ಅವ್ರು ಫೋನ್ ನಲ್ಲಿ ಮಾತನಾಡ್ತಾ ಇದ್ರು. ಆದ್ರೆ ನನ್ನ ಕೈಲಿದ್ದಂತ ಫೋನ್ ವಾಚ್ ಎಲ್ಲವನ್ನೂ ಕೂಡ ಕಸಿದುಕೊಂಡಿದ್ರು. ಯಾರ ಜೊತೆಗೂ ನಾನು ಕಮ್ಯುನಿಕೇಟ್ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಇನ್ನೊಬ್ಬರ ಪ್ರೇರಣೆಯಿಂದ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಬೆಳಗಾವಿ ಕಾಕಿ ನಡೆಯಿಂದ 108 ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತಾ ಇದೆ. ಬೆಳಗಾವಿ ನಗರದಲ್ಲಿ 2 ಕೆಎಸ್ಆರ್ಪಿ ತರಬೇತಿ ಕೇಂದ್ರಗಳಿದೆ. ಇಲ್ಲಿ 100 ಪೊಲೀಸರಿದ್ದು ಒಳಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಸೆಕ್ಯೂರಿಟಿಗಾಗಿ ರಾತ್ರಿ ಇಡೀ ಕರೆದುಕೊಂಡು ಓಡಾಡೋ ಬದಲಿಗೆ ಅಲ್ಲಿ ಏನ್ ಮಾಡಬಹುದಾಗಿತ್ತು? ಈ 2 ಕೇಂದ್ರಗಳ ಪೈಕಿ ಒಂದರಲ್ಲಿ ಸಿಟಿ ರವಿ ಅವರನ್ನ ಇರಿಸಬಹುದಿತ್ತು. ಇದನ್ನ ಬಿಟ್ಟು ಪೊಲೀಸರು ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ಯಾಕೆ? ಈ ರೀತಿ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಬೆಳಗಾವಿ ಪೊಲೀಸರ ವರ್ತನೆನೇ ಇದೀಗ 10 ಸಂಶಯವನ್ನ ಮೂಡಿಸ್ತಾ ಇದೆ. ಕ್ರಷರ್ಗೆ ಸಿಟಿ ರವಿ ಅವರನ್ನ ಯಾಕೆ ಕಾಕಿ ಕರೆದುಕೊಂಡು ಹೋದ್ರು? ಬೆಳಗಾವಿ ಕಾಕಿ ನಡೆ ಇದೀಗ ಇಷ್ಟೆಲ್ಲ ಅನುಮಾನವ ಹುಟ್ಟೋದಕ್ಕೆ ಕಾರಣವಾಗ್ತಾ ಇದೆ. ಸಿಟಿ ರವಿ ಅವರನ್ನ ಇಡೀ ಸಿಟಿ ಸುತ್ತಿಸ್ತಾರೆ, ಕ್ರಷರ್ಗಳಿಗೆ ಕರ್ಕೊಂಡು ಹೋಗ್ತಾರೆ, ಇನ್ಯಾವುದೋ ಅಜ್ಞಾತ ಸ್ಥಳ ಅಲ್ಲಿ ರೌಂಡ್ಸ್ ಹಾಕ್ಸ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸಹದೇವ್ ಮಾನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್ ಮಾನೆ, ಒಂದು ಕಡೆಯಲ್ಲಿ ಸಿಟಿ ರವಿ ಅವರೇ ಬಂಧನ ಮುಕ್ತ ಆದ್ಮೇಲೆ ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆಗಳು, ಈ ನಡುವೆ ಪೊಲೀಸರ ನಡೆ, ಇವೆಲ್ಲವೂ ಕೂಡ 10 ಪ್ರಶ್ನೆಗಳನ್ನ ಹುಟ್ಟುಕೊಳ್ತಾ ಇದೆ. ಅದಕ್ಕೆ ಆಪ್ಷನ್ ಕೂಡ ಇತ್ತು ಬೆಳಗಾವಿಯಲ್ಲಿ ಅಂತ ಹೇಳಿದ್ರೆ ಊರೂರು ಸುತ್ತಾಡಿಸೋದಕ್ಕಿಂತ ಅಲ್ಲೇ ಇದ್ದಂತ ಕೆಎಸ್ಆರ್ಪಿ ತುಕಡಿಯ ಒಂದು ಭಾಗದಲ್ಲಿ ಅವರನ್ನ ಇರಿಸಿಕೊಳ್ಳಬಹುದಿತ್ತು. 2 ಕಡೆ ಅಂತಹ ಒಂದು ಅವಕಾಶ ಇತ್ತು ಅನ್ನುವಂತ ವಿಚಾರಗಳು ಕೂಡ ಇದೀಗ ಗೊತ್ತಾಗ್ತಾ ಇದೆ. ಏನೇನು ಅಪ್ಡೇಟ್ ಸಿಗ್ತಾ ಇದೆ ಸಹದೇವ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ಚೈತ್ರ, ಏನು ಸಿಟಿ ರವಿ ಅವರು ಬಂಧನ ಆದ ಬಳಿಕ ಕೆಲವೊಂದಿಷ್ಟು ಬೆಳವಣಿಗೆಗಳು ಸಾಕಷ್ಟು ಪೊಲೀಸರ ನಡೆ ಮೇಲೆ ಅನುಮಾನ ಹುಟ್ಟುವಂತೆ ಮಾಡಿರುವಂಥದ್ದು. ಯಾಕಂದರೆ ಸಿಟಿ ರವಿ ಅವರು ಮೊನ್ನೆ ಏನು ಸಾಯಂಕಾಲ 6 ಗಂಟೆಗೆ ಬಂಧನ ಮಾಡ್ತಾರೆ. ಅದಾದ ಬಳಿಕ 8 ಗಂಟೆಗೆ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ 4 ಗಂಟೆಗಳ ಕಾಲ ಇರಿಸಿಕೊಂಡು ರಾತ್ರಿ 12 ಗಂಟೆಗೆ ಅವರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡ್ತೇವೆ ಅಂತೇಳಿ ಕರೆದುಕೊಂಡು ಬಂದು ಅಲ್ಲಿಂದ ಇಡೀ ಜಿಲ್ಲೆಯನ್ನೇ ಅವರಿಗೆ ಸುತ್ತಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ರಾತ್ರಿ ಸಿಟಿ ರವಿ ಅವರಿಗೆ ಅಕ್ಷರಶಃ ಏನು ನರಕ ದರ್ಶನವನ್ನು ಮಾಡಿಸಿದ್ರ ಪೊಲೀಸರು ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇದೇ ವಿಚಾರವನ್ನು ನಿನ್ನೆ ಕೋರ್ಟ್ನಲ್ಲೂ ಕೂಡ ಸಿಟಿ ರವಿ ಅವರು ಎಳೆಯಾಗಿ ಬಿಚ್ಚಿಟ್ರು. ಇಲ್ಲಿ ಮುಖ್ಯವಾಗಿ ರಾಮದುರ್ಗ ತಾಲೂಕಿನ ಬಟಗುರ್ಕಿ ಅನ್ನುವಂಥ ಒಂದು ಗ್ರಾಮ ಏನು ಬರುತ್ತೆ, ಆ ಗ್ರಾಮದ ಹೊರವಲಯದಲ್ಲಿ ಒಂದು ಕಲ್ಲಿನ ಕ್ರಷರ್ ಇರುತ್ತೆ. ಆ ಕ್ರಷರ್ಗೂ ಕೂಡ ಪೊಲೀಸರು 2 ಸ್ಕಾರ್ಪಿಯೋ ವಾಹನಗಳಲ್ಲಿ ಕರೆದುಕೊಂಡು ಹೋಗ್ತಾರೆ. ಸೊ ಆ ಒಂದು ಕರೆದುಕೊಂಡು ಹೋಗುವಂತಹ ದೃಶ್ಯಾವಳಿಗಳು ಕೂಡ ಇದೀಗ TV9ಗೆ ಲಭ್ಯ ಆಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಕಲ್ಲಿನ ಕ್ರಷರಿಗೆ ಸಿಟಿ ರವಿ ಅವರನ್ನ ಯಾಕೆ ಕರೆದುಕೊಂಡು ಹೋದ್ರು ಅನ್ನುವಂತಹ ಅನುಮಾನಗಳು ಈಗ ಹುಟ್ಟೋಕ್ಕೆ ಶುರುವಾಗಿರುವಂಥದ್ದು. ಯಾಕಂದರೆ ಅಲ್ಲಿ ಒಂದು ಶೆಡ್ ಕೂಡ ಇರುತ್ತೆ, ಅದರ ಜೊತೆಗೆ ಪೂರ್ತಿ ಕಂಪ್ಲೀಟ್ ಆಗಿ ನಿರ್ಜನ ಪ್ರದೇಶ ಅದಾಗಿರುತ್ತೆ. ಸೊ ಅಲ್ಲಿಗೆ ಯಾಕೆ ಮಧ್ಯರಾತ್ರಿ ಕರೆದುಕೊಂಡು ಹೋದ್ರು? ಸುಮಾರು ಆ ಒಂದು ಸಮಯ 3 ರಿಂದ 3:30 ಸಮಯ ಆಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಯಾಕೆ ಕರೆದುಕೊಂಡು ಹೋದ್ರು ಅನ್ನುವಂಥ ಅನುಮಾನ ಕೂಡ ಒಂದು ಕಡೆ ಆದರೆ 10 ಗಂಟೆಗಳ ಕಾಲ 450ಕ್ಕೂ ಅಧಿಕ ಕಿಲೋಮೀಟರ್ ಏನು ರಸ್ತೆ ಪ್ರಯಾಣವನ್ನು ಸಿಟಿ ರವಿ ಅವರಿಗೆ ಇಲ್ಲಿ ಪೊಲೀಸರು ಮಾಡಿಸಿರುವಂಥದ್ದು. ಸೊ ಪೊಲೀಸರನ್ನ ಕೇಳಿದಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ಪರ್ಪಸ್ ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಪೊಲೀಸರು ಹೇಳ್ತಾರೆ. ಹಾಗಿದ್ರೆ ಬೆಳಗಾವಿ ನಗರದಲ್ಲಿ 2 KSRP ಕೇಂದ್ರಗಳಿದ್ದಾವೆ. ಅಲ್ಲಿ ಸುಮಾರು 1,000ಕ್ಕೂ ಅಧಿಕ, ಒಂದೊಂದು ಕೇಂದ್ರದಲ್ಲಿ 1,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಸೊ 2 ಕೇಂದ್ರಗಳ ಪೈಕಿ ಒಂದರಲ್ಲಿ ಸಿಟಿ ರವಿ ಅವರನ್ನ ಇರಿಸಿದ್ದೇ ಆಗಿದ್ರೆ ಬಹುತೇಕ ಯಾರಿಗೂ ಕೂಡ ಅಲ್ಲಿ ನುಗ್ಗೋಕ್ಕೂ
ನೋಡೋಕ್ಕೂ ಕೂಡ ಆಗದ ಸ್ಥಿತಿ, ಅಲ್ಲಿ ಅಷ್ಟೊಂದು ಹೈ ಸೆಕ್ಯೂರಿಟಿ ಇರುವಂಥದ್ದು. ಸೊ ಆ ಎರಡೂ ಕೇಂದ್ರಗಳನ್ನು ಬಿಟ್ಟು ಈ ರೀತಿ ಇಡೀ ರಾತ್ರಿ ಸಿ ಟಿ ರವಿ ಅವರನ್ನ ಒಂದು ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ಕಲ್ಲಿನ ಕ್ರಷರ್ಗೆ ಕರೆದುಕೊಂಡು ಹೋಗ್ತಾರೆ, ಅದರ ಜೊತೆಗೆ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಸದ್ಯಕ್ಕೆ ಈಗ ಪೊಲೀಸರ ನಡೆ ಮೇಲೆ ಸಾಕಷ್ಟು ಅನುಮಾನಗಳು ಹುಟ್ಟು ಹಾಕುವಂತಿದ್ದಾವೆ. ಈ ಒಂದು ನಿಟ್ಟಿನಲ್ಲೂ ಕೂಡ ಸಿ ಟಿ ರವಿ ಅವರು ಸಾಕಷ್ಟು ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನ ಬಿಜೆಪಿ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಸೊ ಪೊಲೀಸರ ನಡೆಯ ವಿರುದ್ಧ ಇದೀಗ ಮಾನವ ಹಕ್ಕುಗಳ ಉಲ್ಲಂಘನೆಗೂ ಕೂಡ ಈಗ ಸಿ ಟಿ ರವಿ ಸೇರಿದಂತೆ ಬಿಜೆಪಿ ನಾಯಕರು ದೂರು ಕೊಡಕ್ಕೆ ಸಿದ್ಧರಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸಹದೇವ್ ಮಾನೆ ಡೀಟೇಲ್ಸ್ಗಾಗಿ.